ನಮಸ್ಕಾರ. ಈ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಕೇವಲ ಒಂದು ಭೌಗೋಳಿಕ ಗಡಿಯಲ್ಲ, ಇದೊಂದು ಅದ್ಭುತವಾದ ಇತಿಹಾಸ ಮತ್ತು ಅತ್ಯುತ್ತಮ ಆಡಳಿತ ವ್ಯವಸ್ಥೆಯ ರೋಚಕ ಕಥೆ. ಇವತ್ತು ಸಾವಿರಾರು ವರ್ಷಗಳ ಹಿಂದಿನ ಶ್ರೀಮಂತ ಐತಿಹಾಸಿಕ ಹಿನ್ನೆಲೆಯಿಂದ ಶುರುಮಾಡಿ ಇಂದಿನ ಆಧುನಿಕ ಆಡಳಿತ ಯಂತ್ರಾಂಗದವರೆಗೆ ಆಳವಾಗಿ ತಿಳಿದುಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಈ ರಾಜ್ಯದ ಹೆಸರಿನ ಅರ್ಥವನ್ನೇ ನೋಡೋಣ. ಕರ್ನಾಟಕ ಅನ್ನೋ ಪದ ಕರು ಅಂದರೆ ಎತ್ತರವಾದ ಪ್ರದೇಶ ಮತ್ತು ನಾಡು ಅಂದರೆ ಭೂಮಿ ಅನ್ನೋದ್ರಿಂದ ಬಂದಿದೆ. ಅಂದ್ರೆ ಎತ್ತರವಾದ ಭೂಮಿ. ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವ ನಮ್ಮ ದಖನ್ ಪ್ರಸ್ಥಭೂಮಿಯ ಭೌಗೋಳಿಕತೆಯನ್ನು ಈ ಹೆಸರು ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ಅಲ್ವಾ? ಇಂದಿನ ನಮ್ಮ ಚರ್ಚೆಯ ಹಾದಿ ಹೀಗಿರಲಿದೆ: ಪ್ರಾಚೀನ ಸಾಮ್ರಾಜ್ಯಗಳು, ಏಕೀಕರಣ ಮತ್ತು ನಾಮಕರಣ, 4 ಆಡಳಿತ ವಿಭಾಗಗಳು, 31 ಜಿಲ್ಲೆಗಳು ಮತ್ತು ಕೊನೆಯದಾಗಿ ಪ್ರಮುಖ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿಗಳು. ವಿಭಾಗ 1: ಮೂಲ ಮತ್ತು ಪ್ರಾಚೀನ ಸಾಮ್ರಾಜ್ಯಗಳು. ಒಂದು ರಾಜ್ಯದ ಬುನಾದಿ. ಪ್ರಾಚೀನ ಕಾಲದ ಇತಿಹಾಸವನ್ನು ಒಮ್ಮೆ ಮೆಲುಕು ಹಾಕಿದರೆ ಅದು ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಮೌರ್ಯರ ಕಾಲದ ಅಶೋಕನ ಶಾಸನಗಳಲ್ಲಿ ನಮಗೆ ಇಲ್ಲಿನ ಆರಂಭಿಕ ಆಡಳಿತದ ಕುರುಹುಗಳು ಸಿಗ್ತವೆ. ಆನಂತರ ಬಂದ ಸಾತವಾಹನರು, ಕದಂಬರು, ಗಂಗರು, ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಈ ನಾಡಿಗೆ ಭದ್ರ ಬುನಾದಿ ಹಾಕಿದ್ರು. ಇನ್ನು ಬಾದಾಮಿ ಚಾಲುಕ್ಯರಂತೂ ಐಹೊಳೆ, ಪಟ್ಟದಕಲ್ಲು ಮತ್ತು ಬಾದಾಮಿಯನ್ನು ಕಲ್ಲಿನ ಮೇಲಿನ ಕಾವ್ಯಗಳಾಗಿ, ಅದ್ಭುತ ಕಲಾ ಕೇಂದ್ರಗಳಾಗಿ ರೂಪಿಸಿದ್ರು. ಇದಾದ ನಂತರ ಬಂದ ವಿಜಯನಗರ ಸಾಮ್ರಾಜ್ಯದ ಕಾಲವನ್ನಂತೂ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಯುಗ ಅಂತಾನೆ ಕರೆಯಲಾಗುತ್ತೆ. ಆ ಕಾಲದ ಕಲೆ, ಆರ್ಥಿಕ ಶ್ರೀಮಂತಿಕೆ ಮತ್ತು ವಾಸ್ತುಶಿಲ್ಪ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿತ್ತು. ವಿಭಾಗ 2: ಏಕೀಕರಣ ಮತ್ತು ನಾಮಕರಣ, ಆಧುನಿಕ ರಾಜ್ಯಗ ಉದಯ. ಇತಿಹಾಸದ ಪುಟಗಳನ್ನು ಮೊಗುಚಿ ಹಾಕಿದಾಗ ಒಂದು ಅತ್ಯಂತ ಆಸಕ್ತಿದಾಯಕ ವಿಷಯ ಕಂಡುಬರುತ್ತೆ. ಅದೇ ಭಾಷಾಧಾರಿತವಾಗಿ ಮೈಸೂರು ರಾಜ್ಯದ ಏಕೀಕರಣವಾದದ್ದು ಮತ್ತು ಅದಕ್ಕೆ ಕರ್ನಾಟಕ ಅಂತ ಅಧಿಕೃತವಾಗಿ ನಾಮಕರಣವಾದ ನಡುವಿನ 17 ವರ್ಷಗಳ ಸುದೀರ್ಘ ಅಂತರ. ಹೌದು, 1956ಕ್ಕೂ ಮೊದಲು ಒಡೆಯರ ಆಡಳಿತ, ಬಹಮನಿ ಸುಲ್ತಾನರು ಹಾಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಟಿಪ್ಪು ಸುಲ್ತಾನ್ ಮತ್ತು ಹೈದರಲಿಯವರ ಕಾಲವಿತ್ತು. ತದನಂತರ ಭಾಷಾಭಿಮಾನಿಗಳ ನಿರಂತರ ಹೋರಾಟದ ಫಲವಾಗಿ ನವೆಂಬರ್ 1, 1956ರಂದು ಏಕೀಕೃತ ಮೈಸೂರು ರಾಜ್ಯ ಉದಯವಾಯಿತು. ಅಂತಿಮವಾಗಿ 1973ರಲ್ಲಿ ಈ ನಾಡಿಗೆ ಕರ್ನಾಟಕ ಅನ್ನೋ ಹೆಮ್ಮೆಯ ಹೆಸರು ಅಧಿಕೃತವಾಗಿ ಸಿಕ್ತು. ವಿಭಾಗ 3: 4 ಆಡಳಿತ ವಿಭಾಗಗಳು, ಆಡಳಿತದ ಒಂದು ಬೃಹತ್ ಚೌಕಟ್ಟು. ಇಷ್ಟೊಂದು ಬೃಹತ್ ರಾಜ್ಯವನ್ನು ಒಂದೇ ಕಡೆಯಿಂದ ನಿರ್ವಹಿಸುವುದು ಅಸಾಧ್ಯದ ಮಾತು, ಖಂಡಿತ. ಹಾಗಾಗಿ ಆಡಳಿತವನ್ನು ಸುಗಮಗೊಳಿಸಲು ರಾಜ್ಯವನ್ನು 4 ಬೃಹತ್ ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವೇ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. ಪ್ರತಿಯೊಂದು ವಿಭಾಗಕ್ಕೂ ಓರ್ವ ಪ್ರಾದೇಶಿಕ ಆಯುಕ್ತರು ಮುಖ್ಯಸ್ಥರಾಗಿರುತ್ತಾರೆ. ಸರ್ಕಾರದ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ನಿಟ್ಟಿನಲ್ಲಿ ಇದೊಂದು ಅತ್ಯುತ್ತಮವಾದ ವಿಕೇಂದ್ರೀಕರಣ ವ್ಯವಸ್ಥೆಯಾಗಿದೆ. ವಿಭಾಗ 4: 31 ಜಿಲ್ಲೆಗಳು, ನಮ್ಮ ಸ್ಥಳೀಯ ಆಡಳಿತ. 31. ಹೌದು, ಪ್ರಸ್ತುತ ಕರ್ನಾಟಕ ರಾಜ್ಯದ ಭೌಗೋಳಿಕ ಗಡಿಯೊಳಗೆ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ವಿಶಿಷ್ಟ ಜಿಲ್ಲೆಗಳ ನಿಖರವಾದ ಸಂಖ್ಯೆ ಇದು. ಈ 31 ಜಿಲ್ಲೆಗಳು ಒಂದಕ್ಕೊಂದು ಭಿನ್ನವಾಗಿವೆ. ಕಡಲತೀರದ ಸೌಂದರ್ಯವೊಂದು ಹೊಂದಿರುವ ದಕ್ಷಿಣ ಕನ್ನಡದಿಂದ ಹಿಡಿದು ಜಾಗತಿಕ ಐಟಿ ಹಬ್ ಆಗಿರುವ ಬೆಂಗಳೂರು ನಗರ ಮತ್ತು ಅತ್ಯಂತ ಹೊಸದಾಗಿ ರೂಪುಗೊಂಡ ಐತಿಹಾಸಿಕ ವಿಜಯನಗರ ಜಿಲ್ಲೆಯವರೆಗೆ ಈ ಬೃಹತ್ ಆಡಳಿತ ಜಾಲ ಹರಡಿಕೊಂಡಿದೆ. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಭೌಗೋಳಿಕ ಹಿನ್ನೆಲೆಯಿದೆ, ಜೊತೆಗೆ ವಿಶಿಷ್ಟವಾದ ಆಡಳಿತಾತ್ಮಕ ಕಾಳಜಿಯ ಅಗತ್ಯವಿದೆ. ಇಷ್ಟು ದೊಡ್ಡ ವೈವಿಧ್ಯತೆಯನ್ನು ನಿರ್ವಹಿಸುವುದು ನಿಜಕ್ಕೂ ಒಂದು ಸವಾಲು, ಹಾಗೆ ದೊಡ್ಡ ಸಾಧನೆ ಕೂಡ. ವಿಭಾಗ 5: ಪ್ರಮುಖ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ನಿತ್ಯ ಕಾರ್ಯನಿರತ ಯಂತ್ರಾಂಗ. ಈಗ ಜಿಲ್ಲೆಯ ಪ್ರಮುಖ ನಾಯಕತ್ವದ ಕಡೆ ಗಮನಹರಿಸೋಣ. ಆಡಳಿತ, ಕಾನೂನು ಸುವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ನ್ಯಾಯಾಂಗ ಕರ್ತವ್ಯಗಳನ್ನು ಹೇಗೆ ಕಟ್ಟುನಿಟ್ಟಾಗಿ ವಿಭಜಿಸಲಾಗಿದೆ ಅನ್ನೋದು ಇಲ್ಲಿ ಗಮನಾರ್ಹ. ಜಿಲ್ಲಾಧಿಕಾರಿಗಳು ಒಟ್ಟಾರೆ ಆಡಳಿತದ ಮುಖ್ಯಸ್ಥರಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾನೂನು ಸುವ್ಯವಸ್ಥೆಯ ಉಸ್ತುವಾರಿ ನೋಡ್ಕೊಳ್ತಾರೆ. ಜಿಪಂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮೀಣ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹೊರುತ್ತಾರೆ ಮತ್ತು ಜಿಲ್ಲಾ ನ್ಯಾಯಾಧೀಶರು ನ್ಯಾಯಾಂಗ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಈ ಕರಾರುವಕ್ಕಾದ ವಿಭಜನೆಯೇ ಆಡಳಿತದ ಯಶಸ್ಸಿನ ಗುಟ್ಟು. ಇವರಲ್ಲಿ ಜಿಲ್ಲಾಧಿಕಾರಿಗಳ ಪಾತ್ರ ಅಥವಾ ಡಿಸಿಯವರ ಪಾತ್ರ ಅತ್ಯಂತ ನಿರ್ಣಾಯಕ. ಇವರು ಇಡೀ ಜಿಲ್ಲೆಯ ನಾಯಕತ್ವವನ್ನು ವಹಿಸುವ ಕ್ಯಾಪ್ಟನ್ ಇದ್ದಂತೆ. ಸರ್ಕಾರದ ಪ್ರಮುಖ ಯೋಜನೆಗಳು ನೇರವಾಗಿ ಸಾಮಾನ್ಯ ನಾಗರಿಕರನ್ನು ತಲುಪುವಂತೆ ಮಾಡುವುದು ಇವರ ಪ್ರಮುಖ ಜವಾಬ್ದಾರಿ. ಕೇವಲ ಕಂದಾಯ ಮತ್ತು ಭೂಮಾಪನವಷ್ಟೇ ಅಲ್ಲ, ಚುನಾವಣೆಗಳ ನಿರ್ವಹಣೆ, ವಿಪತ್ತು ನಿರ್ವಹಣೆ ಮತ್ತು ಸ್ಥಳೀಯ ಕಾನೂನು ಸುವ್ಯವಸ್ಥೆಯ ಮೇಲ್ವಿಚಾರಣೆಯಂತಹ ಬಹುದೊಡ್ಡ ಜವಾಬ್ದಾರಿಗಳು ಇವರ ಹೆಗಲ ಮೇಲಿರ್ತದೆ.
ಆಡಳಿತ ಅನ್ನೋದು ನಿರಂತರವಾಗಿ ಬೆಳೆಯುವ, ಬದಲಾಗುವ ಒಂದು ಜೀವಂತ ವ್ಯವಸ್ಥೆ. ಹಾಗಾಗಿ ಕಾಲಕಾಲಕ್ಕೆ ಅಧಿಕಾರಿಗಳ ಹುದ್ದೆಗಳ ಹೆಸರುಗಳು ಮತ್ತು ಜವಾಬ್ದಾರಿಗಳು ಬದಲಾಗಬಹುದು. ಆದ್ರಿಂದ ಪ್ರಸ್ತುತ ಮತ್ತು ನಿಖರವಾದ ಮಾಹಿತಿಗಾಗಿ ಕರ್ನಾಟಕ ಸರ್ಕಾರದ ಅಥವಾ ಆಯಾ ಜಿಲ್ಲಾಡಳಿತಗಳ ಅಧಿಕೃತ ವೆಬ್ಸೈಟ್ಗಳನ್ನು ಗಮನಿಸುವುದು ಯಾವಾಗಲೂ ಒಳ್ಳೆಯದು. ನಮ್ಮ ಈ ವಿಶ್ಲೇಷಣೆ ಮುಕ್ತಾಯದ ಹಂತಕ್ಕೆ ಬಂದಿದೆ. ಪ್ರಾಚೀನ ಸಾಮ್ರಾಜ್ಯಗಳ ಕಲ್ಲಿನ ಶಾಸನಗಳಿಂದ ಶುರುವಾದ ಆಡಳಿತ ವ್ಯವಸ್ಥೆ ಇಂದು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಜನಸಾಮಾನ್ಯರ ಅಂಗೈಗೆ ಬಂದು ತಲುಪಿದೆ. ಹಾಗಾದ್ರೆ ಈ ಎತ್ತರವಾದ ಭೂಮಿಯ ಸುಂದರವಾಗಿ ರಚನೆಯಾದ ಆಡಳಿತಾತ್ಮಕ ಯಂತ್ರಾಂಗವು ಭವಿಷ್ಯದಲ್ಲಿ ಜನರ ಬದಲಾಗುವ ಅಗತ್ಯಗಳಿಗೆ ತಕ್ಕಂತೆ ಇನ್ನಿಷ್ಟು ವಿಕಸನಗೊಳ್ಳಬಹುದು? ಇದೊಂದು ಕುತೂಹಲಕಾರಿ ಪ್ರಶ್ನೆ ಅಲ್ವಾ? ಈ ಆಲೋಚನೆಯೊಂದಿಗೆ ಇಂದಿನ ನಮ್ಮ ಸಂಚಿಕೆಯನ್ನು ಮುಗಿಸೋಣ.